ನೀನ್ ಹೇಳದೆಲ್ಲ ನಂಬ್ಲೇಬೇಕು ಅನ್ನೋದಕ್ಕೆ ನಿನ್ ಹತ್ರ ಪ್ರೂಫ್ ಏನಿದೆ? ಯಾಕ್ ಸುಮ್ನಾದೆ? ನಾನ್ ನಂಬೇಕು ಅಂತ ತಾನೆ ನೀನ್ ಈ ವಿಷಯನೆಲ್ಲ ಹೇಳಿದ್ದು. ಪ್ರೂಫ್ ಇಲ್ದೆ ನಾನ್ ಪ್ರೆಗ್ನೆಂಟ್ ಅಂದ್ರೆ ನೀನ್ ನಂಬಲ್ವಾ? ಯಾಕೆ? ಪ್ರೂಫ್ ಇಲ್ವಾ? ಯಾಕೆ ಇಲ್ವಾ? ಯಾವ್ದಾದ್ರೂ ಮದ್ವೆ ಆಗದೆ ಇರೋ ಹುಡುಗಿ ತಾನ್ ಪ್ರೆಗ್ನೆಂಟ್ ಅಂತ ಹೇಳ್ತಾಳೆ ಅಂದ್ರೆ ಅದನ್ನ ಇಷ್ಟೊಂದ್ ಲೈಟ್ ಆಗಿ ತಗೊಳಕಾಗತ್ತಾ ಸಿಂಧು? ಮಾತ್ ಸಾಕು, ನಾನ್ ಕೇಳಿದ್ದಕ್ಕೆ ಉತ್ತರ ಕೊಡು. ನೀನ್ ಬುದ್ಧಿವಂತೆ ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತು. ಕೇಳಿದ್ದು ಪ್ರೂಫ್ ಅಲ್ವಾ? ನಾನ್ ನಿನಗೆ ನಿನ್ನೆನೆ ಹೇಳ್ಬೇಕಿತ್ತು. ಆದ್ರೂ ಪರವಾಗಿಲ್ಲ, ನೀನ್ ಅನುಮಾನ ದೂರ ಮಾಡ್ಬೇಕು ಅಂತಾನೆ ಇವತ್ ಬೆಳಗ್ಗೆ ಸೆಲ್ಫ್ ಟೆಸ್ಟ್ ಮಾಡ್ಕೊಂಡೆ. ನಿನಗೋಸ್ಕರ ಗಿಫ್ಟ್ ತಂದಿದ್ದೀನಿ ನೋಡು. ಬೇಕಾಗಿಲ್ಲ. ನೀನ್ ಕೇಳಿದ ಪ್ರಶ್ನೆಗೂ ಇದ್ರಲ್ಲೇ ಉತ್ತರ ಇದೆ ನೋಡು. ನನಗೂ ಹೀಗೆ ಗಾಬರಿ ಆಗಿದ್ದು. ಪೀರಿಯಡ್ಸ್ ಲೇಟ್ ಆಯ್ತು ಅಂತ ಯೋಚನೆ ಮಾಡ್ಬೇಕಾದ್ರೆ ಸಡನ್ ಆಗಿ ಸಕಲೇಶ್ಪುರಕ್ಕೆ ಹೋಗಿದ್ ನೆನ್ಪಾಯ್ತು. ಅವಾಗ ನಾನೇ ಪ್ರೆಗ್ನೆಂಟ್ ಅನ್ಕೊಂಡು ಸುಮ್ಮನೆ ಆಗಿದ್ದೆ. ಆದ್ರೆ ಇವತ್ ಬೆಳಿಗ್ಗೆ ಯಾವ್ದಕ್ಕೂ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಚೆಕ್ ಮಾಡ್ಬಿಟ್ಟೆ. ಬಟ್ ನಾನು ಕನ್ಸೀವ್ ಆಗಿರೋದ್ ನಿಜ ಅಂತ ಇವತ್ ಗೊತ್ತಾಯ್ತು. ಇಲ್ಲ, ಇದ್ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಸಿಂಧು? ಸತ್ಯ ನಿನ್ ಕಣ್ಮುಂದೆನೆ ಇದೆಯಲ್ಲ. ಆದ್ರೂ ಅನುಮಾನ ಪಟ್ರೆ ಹೇಗೆ? ನನಗಂತೂ ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಇಷ್ಟಪಟ್ಟಿದ್ದ ಹುಡುಗನ್ ಮಗುಗೆ ನಾನ್ ತಾಯಿ ಆಗ್ತಾ ಇದ್ದೀನಿ. ಹೋ ಗಾಡ್, ನನಗಿದೆಲ್ಲ ಕನ್ಸು ಅನ್ಸ್ತಾ ಇದೆ. ಇನ್ಮೇಲೆ ನಾನು ಡೈಲಿ ರೋಟೀನ್ ಸರಿಯಾಗಿ ಫಾಲೋ ಮಾಡಬೇಕು. ಯಾಕಂದ್ರೆ ನನ್ನ ಹೊಟ್ಟೆಲಿ ಮಗು ಇದೆಯಲ್ಲ. ಸರಿ, ನಿನಗೆ ಬೇಕಾಗಿರೋ ಪ್ರೂಫ್ ಎಲ್ಲ ಸಿಕ್ತಲ್ವಾ?